ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕ್ವಶನ್ ಟ್ರೇಡರ್ಗೆ ಸ್ವಾಗತ. ಇವತ್ತು ನಾವು ಇನ್ಸ್ಟಿಟ್ಯೂಟ್ ಅವ್ರು ಯಾಕೆ ಆಪ್ಷನ್ ಸೆಲ್ಲಿಂಗ್ ಮಾಡ್ತಾರೆ, ಇನ್ಸ್ಟಿಟ್ಯೂಟ್ ಅವ್ರು ಯಾಕೆ ಆಪ್ಷನ್ ಬೈಯಿಂಗ್ ಮಾಡಲ್ಲ, ಯಾಕೆ ರಿಟೇಲರ್ಗಳ ಆಪ್ಷನ್ ಬೈಯಿಂಗ್ ಮಾತ್ರ ಮಾಡ್ತೀವಿ, ನಾವು ಯಾಕೆ ಆಪ್ಷನ್ ಸೆಲ್ಲಿಂಗ್ ಕಡೆ ಗಮನ ಕೊಡಲ್ಲ. ಅಂಡ್ ಇನ್ಸ್ಟಿಟ್ಯೂಟ್ ಅವ್ರದ್ದು ದುಡ್ಡು ಬೇಕಾದಷ್ಟು ಇತ್ತಲ್ವಾ. ನನ್ನಂತ ನಾರ್ಮಲ್ ವ್ಯಕ್ತಿ ಯೋಚನೆ ಮಾಡ್ತಾನೆ, ಒಂದು 10 ಲಕ್ಷ ರೂಪಾಯಿ ಇದ್ರೆ ಒಂದು 24-30 ಲಾಟ ಹಾಕ್ಬಿಟ್ಟು ದುಡ್ಡು ಮಾಡಕ್ ಆಗುತ್ತೆ ಅಂತ ಆದ್ರೆ ಅವ್ರ ಹತ್ರ ಅಷ್ಟೆಲ್ಲ ದುಡ್ಡು ಇರ್ಬೇಕಾದ್ರೆ ಯಾಕೆ ಅವ್ರಿಗೆ ಆಪ್ಷನ್ ಬೈಯಿಂಗ್ ಮಾಡಕ್ ಆಗಲ್ಲ, ಅವ್ರು ಯಾಕೆ ಆಪ್ಷನ್ ಸೆಲ್ಲಿಂಗ್ ಮಾಡಿ, ಇಂಥ ನಾನಾ ಡೌಟ್ಗಳು ತುಂಬಾ ಜನರ ತಲೆ ಒಳಗೆ ಬಂದಿದೆ. ಅದು ನಮ್ಮ ಹತ್ರ ಕೇಳಿದ್ರಿ, ಅದಕ್ಕೆ ಉತ್ತರ ಕೊಡಬೇಕು ಅನ್ನೋ ಒಂದೇ ಇಂಟೆನ್ಷನ್ ಇಂದಾಗಿ ನಾವು ಈ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋ ಕೊನೆವರೆಗೆ ನೋಡಿ, ಇದರ ಫುಲ್ ಕ್ಲಾರಿಟಿ ತಗೊಳ್ಳಿ. ಸೊ ದಟ್ ಏನಾಗುತ್ತೆ, ಯಾಕೆ ಇನ್ಸ್ಟಿಟ್ಯೂಟ್ ಅವರು ಈ ರೀತಿ ಆಪ್ಷನ್ ಸೆಲ್ಲಿಂಗ್ ಮಾಡ್ತಾರೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಅಂಡ್ ಆಪ್ಷನ್ ಸೆಲ್ಲಿಂಗ್ ಪ್ರಾಫಿಟಬಲ್ ಅಂತ ಹೇಳ್ತಾರೆ, ಅದು ಹೌದಾ, ಹಂಗಾದ್ರೆ ಯಾಕೆ ನಾವು ಮಾಡಬಾರ್ದು, ಇದು ಎರಡರ ಬಗ್ಗೆನೂ ಕ್ಲಾರಿಟಿ ಸಿಗುತ್ತೆ. ಸೊ ನಾವು ಈಗ ವಿಡಿಯೋದೊಳಗೆ ಹೋಗೋಣ. ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ, ಓಕೆನಾ. ಆಪ್ಷನ್ ಸೆಲ್ಲಿಂಗ್ ಅಂದ್ರೆ ಏನು? ಆಪ್ಷನ್ ಸೆಲ್ಲಿಂಗ್ ಅಂತ ಹೇಳಿದ್ರೆ, ಯಾವುದೋ ಒಂದು ವಸ್ತು ರೇಟ್ ಜಾಸ್ತಿ ಇರೋದು ರೇಟ್ ಕಮ್ಮಿ ಆಗೇ ಆಗುತ್ತೆ ಅನ್ನೋ ಕಾರಣಕ್ಕೆ ಮೊದಲಿಗೆ ಅದನ್ನು ಸೆಲ್ ಮಾಡಿಬಿಡೋದು. ರೇಟ್ ಕಮ್ಮಿ ಆದಾಗ ಬೈ ಮಾಡೋಣ ಅಂತ, ಹೈ ರೇಟಿಗೆ ಸೆಲ್ ಮಾಡಿ ಲೋ ರೇಟಿಗೆ ಬೈ ಮಾಡೋದು. ಇದಕ್ಕೆ ಹೆಸರು ಏನ್ ಹೇಳ್ತಾರೆ, ಆಪ್ಷನ್ ಸೆಲ್ಲಿಂಗ್. ಕರೆಕ್ಟ್ ಅಲ್ವಾ? ಆಪ್ಷನ್ ಬೈಯಿಂಗ್ ಅಂದ್ರೆ ಏನು? ಕಮ್ಮಿ ರೇಟಿಗೆ ಬೈ ಮಾಡಿ ಒಳ್ಳೆ ರೇಟಿಗೆ ಮಾರುವಂತದ್ದಕ್ಕೆ ಆಪ್ಷನ್ ಬೈಯಿಂಗ್. ಇದು ಎಲ್ಲರಿಗೂ ಗೊತ್ತು, ಅದು ನಮಗೆ ರಕ್ತಗತವಾಗಿ ಬಂದಿದೆ. ಏನು, 10 ರೂಪಾಯಿಗೆ ತಂದು ವಸ್ತುವನ್ನ 30 ರೂಪಾಯಿಗೆ ಮಾರಬೇಕು, ನನಗೆ 20 ರೂಪಾಯಿ ಲಾಭ. ಇದು ನಾರ್ಮಲ್ ಆಗಿರುವಂತ ಬಿಸ್ನೆಸ್ ಮೈಂಡ್ ಮೆಂಟಾಲಿಟಿ, ತುಂಬಾ ಜನಕ್ಕೆ ಗೊತ್ತಿರುವಂತದ್ದು, ಎಲ್ಲ ಸರಿ. ಆದ್ರೆ ಫಸ್ಟೇ ಒಂದು ವಸ್ತುವನ್ನ ಹೈ ರೇಟಿಗೆ ಸೆಲ್ ಮಾಡಿ ಕಮ್ಮಿ ರೇಟಿಗೆ ಬೈ ಮಾಡಬಹುದು ಅನ್ನೋ ವಿಷಯ ನಮ್ಗೆ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ಕರೆಕ್ಟ್ ಅಲ್ವಾ? ಸೊ ಇದು ಇರುವಂತಹ ಮೇನ್ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡವರು ಇನ್ಸ್ಟಿಟ್ಯೂಟ್ ಪ್ಲೇಯರ್ಸ್ಗಳು. ಓಕೆ, ಈ ಆಪ್ಷನ್ ಸೆಲ್ಲಿಂಗ್ ಅನ್ನ ಅವ್ರು ಯಾಕೆ ತಂದ್ರು, ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಪ್ಷನ್ ಸೆಲ್ಲಿಂಗ್ ಅನ್ನ ತರ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಈಗ ಅವರೆಲ್ಲ ಈಕ್ವಿಟಿ ಬೈಯರ್ಸ್ಗಳು, ಇನ್ವೆಸ್ಟರ್ಸ್ಗಳು. ಈಗ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಪ್ಲೇಯರ್ಸ್ಗಳೆಲ್ಲ ಏನ್ ಮಾಡ್ತಾರೆ, ಈ ಮ್ಯೂಚುವಲ್ ಫಂಡ್ಸ್ ಅವರೆಲ್ಲರೂ ಏನ್ ಮಾಡ್ತಾ ಇದ್ದಾರೆ, ಅವರೆಲ್ಲರೂ ಅಲ್ಲಿ ಈಕ್ವಿಟೀಸ್ ಅನ್ನ ಬೈ ಮಾಡ್ತಾರೆ. ಯಾವ್ದು ಆಗಿರ್ಬೋದು, ಅದ್ರ ನಮ್ಮ ಹೆಸರುಗಳ ಅಗತ್ಯ ಇಲ್ಲ. ಅದು ಯಾವ ಇಂಡಸ್ಟ್ರಿ, ಆಟೋಮೊಬೈಲ್ ಇಂಡಸ್ಟ್ರಿ, ಫಾರ್ಮಾ ಇಂಡಸ್ಟ್ರಿ, ಎಲ್ಲ ಇಂಡಸ್ಟ್ರಿಯಿಂದನೂ ಬೈ ಮಾಡಿರ್ತಾರೆ ಕೆಲವು ಸ್ಟಾಕ್ಗಳನ್ನ. ಈಗ ಎಲ್ಲ ಸ್ಟಾಕ್ಗಳನ್ನ ತಗೊಂಡು ಪೋರ್ಟ್ಫೋಲಿಯೋ ರೆಡಿ ಮಾಡಿರ್ತಾರೆ. ಪೋರ್ಟ್ಫೋಲಿಯೋ ರೆಡಿ ಮಾಡಿಕೊಂಡು ಆ ಪೋರ್ಟ್ಫೋಲಿಯೋವನ್ನ ಪ್ರಾಫಿಟಬಲ್ ಆಗಿ ತಗೊಂಡು ಹೋಗ್ತಾ ಅದ್ರಲ್ಲಿ ಬರುವ ಲಾಭದಲ್ಲಿ ಅವರ ಕ್ಲೈಂಟ್ಸಿಗೆ ಸ್ವಲ್ಪ ಕೊಡ್ತಾ ಅವರು ಲಾಭ ಮಾಡುವಂತಹ ವ್ಯವಸ್ಥೆ ಅವ್ರು ಮಾಡ್ಕೊಂಡು ಬರ್ತಿದ್ದಾರೆ. ಅದಕ್ಕೆ ಒಬ್ಬ ಫಂಡ್ ಮ್ಯಾನೇಜರ್ ಅಂತ ಇರ್ತಾನೆ, ಆ ಫಂಡ್ ಮ್ಯಾನೇಜರ್ ಇದನ್ನ ಮ್ಯಾನೇಜ್ ಮಾಡ್ತಾನೆ. ರೈಟ್. ಈಗ ಏನಾಗುತ್ತೆ, ಮಾರ್ಕೆಟ್ ಅನ್ನೋದು ಯಾರಿಗೂ ಏನು ಪ್ರೆಡಿಕ್ಟ್ ಆಗಲ್ಲ. ನಮಗೂ ಹೌದು, ಇನ್ಸ್ಟಿಟ್ಯೂಟ್ ಅವ್ರಿಗೂ ಹೌದು, ಮ್ಯೂಚುವಲ್ ಫಂಡ್ ಅವ್ರಿಗೂ ಹೌದು, ಎಲ್ಲರಿಗೂ ಹೌದು. ಸೊ ಮಾರ್ಕೆಟ್ ಇಳಿತ ಆಗ್ತಾನೆ ಇರುತ್ತೆ. ಏರ್ದಂತಹ ಮಾರ್ಕೆಟ್ ಇಳಿತ ಆಗ್ಲೇಬೇಕು, ಇಳಿತ ಆಗತ್ತೆ. ಇಳಿತ ಆದಾಗ ಏನಾಗುತ್ತೆ, ಈಗ ಇವರು ಪ್ರಾಮಿಸ್ ಮಾಡಿದಂತಹ ಪರ್ಸೆಂಟೇಜ್ ಕೊಡಬೇಕು. ಕರೆಕ್ಟ್ ಅಲ್ವಾ? ಪರ್ಸೆಂಟೇಜ್ ಕೊಡ್ಬೇಕಂತ ಹೇಳಿದ್ರೆ ಮಾರ್ಕೆಟ್ ಮೇಲೋದ್ರೆ ತಾನೆ, ಈಕ್ವಿಟೀಸ್ ಅಲ್ಲಿ ಮೇಲ್ಗಡೆ ಹೋದ್ರೆ ತಾನೆ ಲಾಭ ಬರುವಂತದ್ದು. ಮೇಲ್ಗಡೆನೆ ಹೋಗ್ಲಿಲ್ಲ ಅಂದ್ರೆ ಲಾಭ ಎಲ್ಲಿ ಬರುತ್ತೆ? ಲಾಭ ಬರಲ್ಲ. ಅವಾಗ ಅವ್ರು ಏನ್ ಮಾಡ್ತಾರೆ, ಅವರಿಗೆ ಬೇರೆ ಚಾನ್ಸ್ ಇಲ್ಲ. ಮಾರ್ಕೆಟ್ ಅಲ್ಲಿ ಅದನ್ನ ಸೆಲ್ ಮಾಡಿದ್ರೆ ಮತ್ತೆ ತಿರ್ಗಾ ಅವ್ರಿಗೆ ಕಮ್ಮಿ ರೇಟಲ್ಲಿ ಬೈ ಮಾಡಕ್ ಆಗಲ್ಲ. ಅವ್ರು ಆವರೇಜ್ ಮಾಡ್ಕೊಂಡು ಆ ರೇಟ್ ಅನ್ನ ಕಮ್ಮಿ ಮಾಡ್ಕೊಂಡಿರ್ತಾರೆ. ಬೈ ಮಾಡಿ ಈಕ್ವಿಟೀಸ್ ಅನ್ನ ಏಕ್ದಮ್ ಅವ್ರು ಅದನ್ನ ಮಾರಕ್ ಆಗಲ್ಲ. ಅವ್ರಿಗೆ ಸ್ಟಾಕ್ ಅನ್ನ ಉಳಿಸ್ಕೊಬೇಕು, ಆದ್ರೆ ಈ ಲಾಸ್ ಅನ್ನು ಕವರ್ ಮಾಡ್ಕೊಬೇಕು. ಆವಾಗ ಅವ್ರು ಕಂಡಿಡ್ದಂತಹ ವಿಷಯ ಆಪ್ಷನ್ ಸೆಲ್ಲಿಂಗ್. ಆಪ್ಷನ್ ಸೆಲ್ಲಿಂಗ್ ಅಂದ್ರೆ ಏನ್ ಮಾಡಿದ್ರು, ಅದೇ ಕಂಪನಿಯ ಒಂದು ಆಪ್ಷನ್ಸ್ ಅನ್ನ, ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅನ್ನ ತಕೊಂಡು ಈ ಕಂಪನಿಯ ಶೇರು ಇನ್ನೂ ಜಾಸ್ತಿ ಮೇಲೆ ಹೋಗಲ್ಲ, ಇದು ಇನ್ನೂ ಇಷ್ಟು ಇಳಿಯುತ್ತೆ ಅಂತ ಗೊತ್ತಿದ್ದಾಗ ಮೊದಲೇ ಅವರು ಅದನ್ನ ಸೆಲ್ ಮಾಡಿದ್ರು. ಯಾವ್ದನ್ನ? ಕಾಲ್ ಆಪ್ಷನ್ಸ್ ಅಲ್ಲಿ ಅದು ಮೇಲೆ ಹೋಗಲ್ಲ, ಅದು ಕೆಳಗೆ ಬೀಳುತ್ತೆ ಅಂತ ಅವ್ರು ಪ್ರೆಡಿಕ್ಟ್ ಮಾಡಿ ಈ ತಿಂಗಳಂತೂ ಖಂಡಿತವಾಗ್ಲೂ ಮೇಲೆ ಹೋಗಲ್ಲ ಅಂತ ಹೇಳಿ ಆ ಕಂಪನಿಯ ಆಪ್ಷನ್ಸ್ ಅನ್ನ ಅವರು ಸೆಲ್ ಮಾಡಕ್ಕೆ ಶುರು ಮಾಡಿದ್ರು. ಕಂಪನಿ ಆಪ್ಷನ್ಸ್ ಅನ್ನ ಸೆಲ್ ಮಾಡಿದಾಗ ಏನಾಯ್ತು, ಸಿ ಅನ್ನ ಸೆಲ್ ಮಾಡ್ತಾರೆ, ಪಿ ಅಲ್ಲ, ಜಾಸ್ತಿ ಸಿ ಅನ್ನ ಸೆಲ್ ಮಾಡ್ತಾರೆ. ಯಾಕೆ ಸಿ ಅನ್ನ ಸೆಲ್ ಮಾಡ್ತಾರೆ? ಅವರಲ್ಲಿ ಈಕ್ವಿಟಿನ ಬೈ ಮಾಡಿದ್ದಾರೆ. ಆ ಬೈ ಮಾಡಿದಾಗ ಅವ್ರಿಗೆ ಮೇಲ್ಗಡೆ ಹೋದ್ರೆ ಅವ್ರಿಗೆ ಪ್ರಾಫಿಟ್ ಈಕ್ವಿಟಿಲ್ ಆಗತ್ತೆ, ಕೆಳಗಡೆ ಬಿದ್ರೆ ಅವರಿಗೆ ಲಾಸ್ ಆಗುತ್ತೆ. ಸೊ ಕೆಳಗಡೆ ಹೋಗ್ತಿದೆ ಅಂದ್ರೆ ಪಿ ರೈಸ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಅವರು ಸಿ ಅನ್ನ ಸೆಲ್ ಮಾಡ್ತಾರೆ.
ಸೊ ಸಿ ಅನ್ನೋರು ಸೆಲ್ ಮಾಡಿದ್ರಿಂದ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ಅದು ಕೆಳಗೆ ಇಳಿತಾ ಇರೋದ್ರಿಂದಾಗಿ ಸಿ ರೇಟ್ ಅಲ್ಲಿ ಏನಾಗುತ್ತೆ ಡೌನ್ ಆಗ್ತಾ ಝೀರೋ ಆಗಕ್ಕೆ ಹೋಗುತ್ತೆ. ಝೀರೋ ಆಗಕ್ಕೆ ಹೋದಾಗ ಅವ್ರಿಗೆ ಅದರ ಈಕ್ವಲೆಂಟ್ ಆಗಿ ಇಲ್ಲಿ ಆಪ್ಷನ್ಸ್ ಅಲ್ಲಿ ಅವ್ರಿಗೆ ಲಾಭ ಸಿಗುತ್ತೆ. ಸೊ ಅವರ ಒಂದು ಬ್ಯಾಲೆನ್ಸಿಂಗ್ ನಡೆಯುತ್ತೆ. ಈಕ್ವಿಟಿಯಲ್ಲಿ ತಗೊಂಡಿದ್ದಕ್ಕೂ ಇಲ್ಲಿ ಸೆಲ್ಲಿಂಗ್ ಮಾಡಿದ್ದಕ್ಕೂ ಬ್ಯಾಲೆನ್ಸಿಂಗ್ ಮಾಡಕ್ಕೆ ತಗೊಳ್ತಾರೆ. ಸೊ ಇದೇ ಒಂದು ಕಾನ್ಸೆಪ್ಟ್ ಇಂದಾಗ ಏನಾಗುತ್ತೆ, ನಾವು ಕಲ್ತಿದ್ದು ನೋಡಿದ್ದು ಎಲ್ಲ ವಿಚಾರನಷ್ಟೇ ಮಾರ್ಕೆಟ್ ಬೀಳ್ಬೇಕಾದ್ರೆ ಪುಟ್ ಆಪ್ಷನ್ ಎಳೆದು ಕೊಡ್ತಾನೆ, ಅದೇ ಕಾಲಲ್ಲಿ ಹೋಗ್ಬೇಕಾದ್ರೆ ಅವನು ಎಳ್ಕೊಂಡು ಹೋಗ್ತಾನೆ ಅಂತ. ಕಾರಣ ಇಷ್ಟೇ, ಬೀಳಕ್ಕಿರೋ ಮಾರ್ಕೆಟ್ ಅಲ್ಲಿ ಅವರು ಅದೇ ಯೋಚನೆಯಲ್ಲಿ ಇರೋದ್ರಿಂದ ಅವರು ಸಿ ಅನ್ನ ಸೆಲ್ ಮಾಡೋದ್ರಿಂದ ಏನಾಗುತ್ತೆ, ಮಾರ್ಕೆಟ್ ಫಾಲ್ ಆದಾಗ ಅದು ಜಾಸ್ತಿ ಕ್ವಾಂಟಿಟಿಲಿ ಇರೋದ್ರಿಂದಾಗಿ ಅದು ಫಾಲ್ ಕಾಣುತ್ತೆ. ಅದೇ ಮೇಲ್ಗಡೆ ರೈಸ್ ಆದ್ರೆ ಅವ್ರಿಗೂ ಲಾಸ್ ಆಗುತ್ತೆ, ಅವ್ರು ಸೆಲ್ ಮಾಡಿದವ್ರಿಗೆ ಲಾಸ್ ಆಗುತ್ತೆ. ಅವರು ರೈಸ್ ಆಗಕ್ಕೆ ಅಷ್ಟು ಪಕ್ಕಕ್ಕೆ ಬಿಡದೆ ಅದನ್ನ ಹೋಲ್ಡ್ ಮಾಡ್ತಾರೆ. ಆ ಹೋಲ್ಡ್ ಮಾಡೋದ್ರಿಂದ ಸಿ ನಿಂತ್ಕೊಂಡು ಮೇಲ್ ಬರುತ್ತೆ. ಟೈಮ್ ವೈಸ್ ಅಲ್ಲಿ ಆ ಟೈಮ್ ಆಗೋದ್ರೆ ಆ ಕಾಂಟ್ರಾಕ್ಟ್ ಮುಗಿದೋಗುತ್ತೆ. ಆ ಟೈಮ್ ವರೆಗೂ ಆ ಒಂದು ತಿಂಗಳವರೆಗಾದ್ರೂ ಹೋಲ್ಡ್ ಮಾಡಿ ಬಿಡ್ತಾರೆ. ಹಾಗಾಗಿ ಅಲ್ಲಿ ಅದು ಆ ರೀತಿ ಆಗುತ್ತೆ. ಅದಕ್ಕೆ ಅವರು ಆಪ್ಷನ್ ಸೆಲ್ಲಿಂಗ್ಸ್ ಅನ್ನ ಚೂಸ್ ಮಾಡ್ಕೊಂಡ್ರು. ಇದು ಒಂದು. ಎರಡನೇ ವಿಚಾರ ಏನಂತ ಹೇಳಿದ್ರೆ, ಆಪ್ಷನ್ ಸೆಲ್ಲಿಂಗ್ಸ್ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಅಮೌಂಟ್ ಜಾಸ್ತಿ ಬೇಕು. ಈಗ ನಾನು ಕಮ್ಮಿ ರೇಟ್ ಅಲ್ಲಿ ತಗೊಳ್ಳೋದಕ್ಕೆ ಯಾವ್ದು ಹೇಳ್ತಾರಲ್ಲ, ಯಾವಾಗ್ಲೂ ಚೀಪ್ ಅಂದ್ರೆ ಅದು ಚೀಪೇ, ಅದು ಯಾವತ್ತು ಕ್ವಾಲಿಟಿ ಅಲ್ವಾ. ಸೊ ಕ್ವಾಲಿಟಿ ವಸ್ತುವನ್ನೇ ಅವ್ರು ತಗೊಳ್ಳೋದು, ಚೀಪ್ ವಸ್ತುವನ್ನ ತಗೊಳಕ್ ಹೋಗಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಸೆಲ್ಲಿಂಗಿಗೆ ಅಮೌಂಟ್ ಜಾಸ್ತಿ ಇದ್ರೂ ಪರವಾಗಿಲ್ಲ, ಅವ್ರ ಹತ್ರ ಅಮೌಂಟ್ ಇದೆ, ಹಾಗಾಗಿ ಅವರು ಅಷ್ಟು ಅಮೌಂಟ್ ಅನ್ನು ಇನ್ವೆಸ್ಟ್ ಮಾಡ್ಬೇಕು. ಈಗ ನಾವೇನ್ ಮಾಡ್ತೀವಿ ಅಂದ್ರೆ, 1 ಲಕ್ಷ ರೂಪಾಯಿ ನಮ್ಮ ಹತ್ರ ಕ್ಯಾಪಿಟಲ್ ಇತ್ತಂದ್ರೆ ನಮ್ಮ ರಿಟೇಲರ್ ಮೈಂಡ್ ಸೆಟ್ ಏನಂತ ಹೇಳಿದ್ರೆ 40 ಲಾಟ್ ಅನ್ನು ಬೇಕಿದ್ರೆ ಸಿಕ್ಕಿದ್ರೆ ಬೈ ಮಾಡ್ತೀವಿ, 40 ಲಾಟ್ ಅನ್ನು ಬೈ ಮಾಡಿ 1 ಲಕ್ಷ ಕ್ಯಾಪಿಟಲ್ ಯುಟಿಲೈಸ್ ಮಾಡ್ತೀವಿ ಅಂತ ಹೇಳ್ತೀವಿ. ಅದೇ ನಿಮ್ಮ ಹತ್ರ 1 ಕೋಟಿ ರೂಪಾಯಿ ಇದ್ರೆ ನೀವು ಎಷ್ಟು ಲಾಟ್ ಅಂತ ಬೈ ಮಾಡ್ತೀರಿ? ಆಗುತ್ತಾ? 1,000 2,000 ಅಂತ ಹಾಕಕ್ಕೆ ನಿಮ್ಮಲ್ಲಿ ಕೂತ್ಕೊಳ್ಳೋಕೆ ಅಷ್ಟು ಆಗೋದು ಇಲ್ಲ. ಕರೆಕ್ಟ್ ಅಲ್ವಾ? ಬೈ ಮಾಡೋದಕ್ಕೆ ಬ್ರೋಕರ್ ಆ್ಯಪ್ಗಳು ಬಿಡೋದಿಲ್ಲ. 36 37 ಆಗ್ತಿದ್ದಂಗೆ ಅದನ್ನ ಸ್ಪ್ಲಿಟ್ ಮಾಡಕ್ ಶುರು ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಈ ರೀತಿ ಇದ್ದಾಗ ನಮ್ಗಲ್ಲಿ ಹೆವಿ ಕ್ವಾಂಟಿಟಿ ಬೈ ಮಾಡಕ್ಕೂ ಆಗಲ್ಲ. ಅದೇ ಸೆಲ್ಲಿಂಗ್ ಅಲ್ಲಿ ಅಷ್ಟು ಅಮೌಂಟ್ ಅನ್ನು ಯುಟಿಲೈಸ್ ಮಾಡ್ಕೊಬಹುದು. ಈಗ 1 ಕೋಟಿ ರೂಪಾಯಿ ಇದ್ರೂ ಸಹ ಸೆಲ್ಲಿಂಗ್ ಅಲ್ಲಿ ಯುಟಿಲೈಸ್ ಮಾಡ್ಕೊಳಕ್ ಆಗತ್ತೆ. ಬೈಯಿಂಗ್ ಅಲ್ಲಿ ಅದನ್ನ ಟೋಟಲ್ ಅಮೌಂಟ್ ಯುಟಿಲೈಸ್ ಮಾಡ್ಕೊಳಕ್ ಆಗಲ್ಲ. ಆ ಟೋಟಲ್ ಅಮೌಂಟ್ ಯುಟಿಲೈಸೇಷನ್ಗೋಸ್ಕರ ಅವ್ರು ಆಪ್ಷನ್ ಸೆಲ್ಲಿಂಗ್ ಹೋಗ್ತಾರೆ. ಇದು ಸಹ ಒಂದು ಕಾರಣ. ಅಂದ್ರೆ ಇದು ಕಾರಣಗಳಲ್ಲಿ ಇರುವಂತಹ ವಿಧಾನಗಳು, ಸುಮಾರು ಕಾರಣಗಳಿವೆ. ಅದರಲ್ಲಿ ಇರುವಂತಹ ಕೆಲವು ಕಾರಣಗಳನ್ನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ, ಓಕೆನಾ? ಸೊ ಹಾಗಾಗಿ ಅವ್ರು ಆಪ್ಷನ್ ಸೆಲ್ಲಿಂಗ್ ಹೋಗ್ತಾರೆ. ಅಂಡ್ ಮೂರನೇದು, ಮಾರ್ಕೆಟ್ ಅಲ್ಲಿ ಏನು ನಡೆದ್ರು ಸರಿ, ಏನ್ ನಡೀದೇ ಇದ್ರು ಸರಿ, ಒಂದಂತೂ ಖಂಡಿತವಾಗ್ಲೂ ನಡೀತಿರುತ್ತೆ. ಅದೇನಂದ್ರೆ ಸಮಯ, ಟೈಮ್ ಪಾಸ್ ಆಗ್ಲೇಬೇಕು. ಟೈಮ್ ಪಾಸ್ ಆದಾಗ ಅದರ ಡಿಕೆ ವ್ಯಾಲ್ಯೂ ಅಂದ್ರೆ ಟೀಟಾ ವ್ಯಾಲ್ಯೂ ಕರಗಲೇಬೇಕು. ಕರಗುತ್ತೆ ಅನ್ನೋ ಕನ್ಫರ್ಮೇಶನ್ ಇದೆ. ಈಗ ಯಾವುದೇ ಒಂದು ನೀವು ಸ್ಟ್ರೈಕ್ ಪ್ರೈಸ್ ಪ್ರೀಮಿಯಂ ತಗೊಂಡ್ರು, ಆ ಸ್ಟ್ರೈಕ್ ಪ್ರೈಸ್ ಪ್ರೀಮಿಯಂ ಅಲ್ಲಿ ಡೆಲ್ಟಾ ವ್ಯಾಲ್ಯೂ ಅಥವಾ ಇಂಟ್ರೆಸ್ಟಿಕ್ ವ್ಯಾಲ್ಯೂ ಮತ್ತೆ ಟೈಮ್ ವ್ಯಾಲ್ಯೂ ಎರಡು ಮಿಕ್ಸ್ ಆಗಿರುತ್ತೆ. ಟೈಮ್ ವ್ಯಾಲ್ಯೂ ಖಂಡಿತವಾಗ್ಲೂ ಅದು ಕರಗಕ್ಕೆ ಇರುವಂತದ್ದು. ಹಂಗಿದ್ದಾಗ ನಮಗದಲ್ಲಿ ಕಾನ್ಫಿಡೆಂಟ್ ಅದು ಕರಗುತ್ತೆ ಅಂತ. ಸೊ ದಟ್ ಅವರು ಸೇಫರ್ ಪ್ಲೇ ಅನ್ನ ಮಾಡ್ತಾರೆ. ಅದ್ರ ಜೊತೆಗೆ ಅವ್ರು ಹೆಡ್ಜಿಂಗು ಮಾಡೋದ್ರಿಂದ ಅವ್ರು ತುಂಬಾ ಅವರು ಸೇಫರ್ ಸೈಡ್ ಅಲ್ಲಿ ತಗೊಂಡು ಹೋಗೋಕೆ ಟ್ರೈ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರು ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗಿಗೆ ಬರ್ತಾರೆ. ಆಯ್ತಾ? ಇದು ಇನ್ಸ್ಟಿಟ್ಯೂಟ್ ಅವ್ರು ಬರೋಕೆ ಇರುವಂತದ್ದು. ನಾವು ರಿಟೇಲರ್ಗಳು ನಾವು ಬೈಯಿಂಗ್ ಬರ್ತೀವಿ ಸರಿ, ಆದ್ರೆ ನಾವು ಬೈಯಿಂಗ್ ಬರ್ಬೇಕಾದ್ರೂ ಅವರ ಥಿಂಕಿಂಗ್ ಏನ್ ರೀತಿ ಇದೆ ಅದನ್ನ ನೋಡ್ಕೊಂಡು ನಾವು ಬೈಯಿಂಗ್ ಬಂದ್ರೆ ಅವರೊಟ್ಟಿಗೆ ನಾವು ಸೇರ್ಬೋದು. ಈಗ ಅವ್ರು ಸೆಲ್ ಮಾಡಬೇಕು ಅಂತ ಹೇಳಿದ್ರೆ ಏನಾಗ್ಬೇಕು, ನಾವು ಬೈ ಮಾಡ್ಬೇಕು. ಕರೆಕ್ಟಾ? ಅವ್ರು ಸೆಲ್ ಮಾಡ್ತಿರ್ಬೇಕಾದ್ರೆ ನಾವು ಬೈ ಮಾಡೋ ಬದಲು ಅವ್ರು ಬೈ ಮಾಡ್ಬೇಕಾದ್ರೆ ನಾವು ಬೈ ಮಾಡಿದ್ರೆ, ಜಸ್ಟ್ ಇಮ್ಯಾಜಿನ್ ಮಾಡಿ. ಈಗ ಅವರು ಸೆಲ್ ಮಾಡ್ತಾ ಇದ್ದಾರೆ, ಅವ್ರು 100 ರೂಪಾಯಿಗೆ ಮಾರ್ತಾ ಇದ್ದಾರೆ. ಅವ್ರು ಮಾರ್ತಾ ಇದಾರೆ ಅಂತ ನಾವು ತಗೊಳೋದಕ್ಕಿಂತ ಅವ್ರು ಯಾಕೆ ಮಾರ್ತಾ ಇದ್ದಾರೆ, ರೇಟ್ ಕಮ್ಮಿ ಆಗುತ್ತೆ ಅಂತ ಮಾರ್ತಾ ಇದ್ದಾರೆ. ಆ ಟೈಮಲ್ಲಿ ನಾವು ತಗೊಳೋದಕ್ಕಿಂತ ಅವರ ಪೊಸಿಷನ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಇರೋ ಪೊಸಿಷನ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಅದನ್ನ ಅವ್ರು ಬೈ ಮಾಡ್ಬೇಕು ತಾನೆ. ಕ್ಲೋಸ್ ಮಾಡ್ಬೇಕಂದ್ರೆ ಸೆಲ್ ಮಾಡಿದವರು ಬೈ ಮಾಡ್ಬೇಕು. ಅವ್ರು ಬೈ ಮಾಡ್ಬೇಕಾದ್ರೆ ಅವ್ರು ಎಲ್ಲಾರು ತಗೊಳ್ತಾ ಇದ್ದಾರೆ ಅಂದಾಗ ಅವ್ರ ಪಕ್ಕದಲ್ಲಿ ನಾವು ಕೂತ್ಕೊಂಡು ತಗೊಳ್ತಾ ಇದ್ರೆ ಅವ್ರು ಹೋದಾಗ ಅವ್ರೊಟ್ಟಿಗೆ ನಾವು ಓಡಿದಾಗ ನಮ್ಗೂ ಒಳ್ಳೆ ರೀತಿ ಇನ್ಕಮ್ ಸಿಗುತ್ತಲ್ವಾ. ಈ ಥಾಟ್ ಪ್ರೊಸೆಸ್ ಅನ್ನ ಬೆಳೆಸ್ಕೊಬೇಕು. ನಾವು ಸೆಲ್ಲರ ಬೈಯಿಂಗ್ ಜಾಗದಲ್ಲಿ ನಾವಿರ್ಬೇಕು. ಸೆಲ್ಲರ್ಗಳ ಬೈಯಿಂಗ್ ಜಾಗದಲ್ಲಿ ನಾವಿದ್ರೆ ನಾವು ಅವ್ರ ತರನೇ ಒಳ್ಳೆ ರೀತಿಯಲ್ಲಿ ಪ್ರಾಫಿಟ್ ಮಾಡಬಹುದು. ಆಯ್ತಾ? ಅದನ್ನ ನಾವು ಫೋಕಸ್ ಇಟ್ಕೊಂಡು ಮಾಡಿದ್ರೆ
ನಮ್ಗೆ ಬೈಯಿಂಗ್ ಅಲ್ಲೂ ಆಗುತ್ತೆ. ಎರಡಕ್ಕೂ ಮುಖ್ಯವಾಗಿ ಬೇಕಾಗಿರೋದು ಡೈರೆಕ್ಷನ್. ಮಾರ್ಕೆಟಿನ ಡೈರೆಕ್ಷನ್ ಗೊತ್ತಿಲ್ಲದೆ ಸೆಲ್ಲಿಂಗು ಮಾಡಕ್ಕಾಗಲ್ಲ, ಬೈಯಿಂಗು ಮಾಡಕ್ಕಾಗಲ್ಲ. ಎರಡಕ್ಕೂ ಡೈರೆಕ್ಷನ್ ಮುಖ್ಯ. ಎರಡನೇದಾಗಿ ಮಾರ್ಕೆಟ್ ಅಲ್ಲಿ ನಮ್ಗೆ ಕರೆಕ್ಟ್ ಆಗಿರೋ ಎಂಟ್ರಿ ಪಾಯಿಂಟ್ ಗೊತ್ತಿರಬೇಕು. ಅವರು ಸೆಲ್ ಮಾಡೋ ಜಾಗದಲ್ಲಿ ನಾವು ಎಂಟ್ರಿ ಮಾಡಿದ್ರೆ ಲಾಸೇ ಆಗುತ್ತೆ, ಅವ್ರು ಬೈ ಮಾಡೋ ಜಾಗದಲ್ಲಿ ನಾವು ಹೋಗಿ ಎಂಟ್ರಿ ಮಾಡಿದ್ರೆ ಪ್ರಾಫಿಟ್ ಆಗುತ್ತೆ. ಸೊ ಆ ಎಂಟ್ರಿ ಪಾಯಿಂಟ್ ಗೊತ್ತಿರಬೇಕು. ಸ್ಟಾಪ್ ಲಾಸ್, ಅವ್ರಿಗೆ ಸ್ಟಾಪ್ ಲಾಸ್ ಆಗೋ ಜಾಗದಲ್ಲಿ ನಾವು ಸ್ಟಾಪ್ ಲಾಸ್ ಇಟ್ವಿ ಅಂತ ಆದ್ರೆ ಅವ್ರು ಸ್ಟಾಪ್ ಲಾಸ್ ಮಾಡ್ಕೊಳಲ್ಲ ಅಂದಾಗ ನಮಗೂ ಸ್ಟಾಪ್ ಲಾಸ್ ಆಗಲ್ಲ. ಅದನ್ನ ತಿಳ್ಕೊಂಡು ನಾವು ಸ್ಟಾಪ್ ಲಾಸ್ ಇಡಕ್ ಕಲಿಬೇಕು. ಅಂಡ್ ಅವ್ರು ಎಲ್ಲಿ ಬಿಡಕ್ ಹೊರಟಿದಾರೋ ಅದಕ್ಕಿಂತ ಒಂದ್ ₹2 ಕೆಳಗಡೆ ನಾವು ಬಿಟ್ಟು ತಪ್ಪಿಸ್ಕೊಳ್ಳೋದಕ್ಕೂ ಗೊತ್ತಿರಬೇಕು ಟಾರ್ಗೆಟ್ ಅನ್ನ. ಇದೆಲ್ಲದೂ ಗೊತ್ತಿರಬೇಕಾಗಿರೋದು ಆಪ್ಷನ್ ಬೈಯರ್ಗೂ ಗೊತ್ತಿರಬೇಕು, ಆಪ್ಷನ್ ಸೆಲ್ಲರ್ಗೂ ಗೊತ್ತಿರಬೇಕು. ಎರಡೂ ಸಮಾನ. ಆದ್ರೆ ಅವರು ಕರೆಕ್ಟ್ ಆಗಿ ಅದನ್ನ ಅನಾಲಿಸಿಸ್ ಮಾಡುವಂತಹ ಮೆಥಡಾಲಜಿ ಮೇಲೆ ಮಾರ್ಕೆಟ್ ಅಲ್ಲಿ ಅವರು ಪ್ರಾಫಿಟ್ ಲಾಸ್ ಅನ್ನ ನೋಡ್ತಾ ಇರ್ತಾರೆ. ಕರೆಕ್ಟಾ? ಸೊ ಇದು ಆಪ್ಷನ್ ಸೆಲ್ಲಿಂಗ್ ಅನ್ನ ಯಾಕೆ ಮಾಡ್ತಾರೆ, ಅದರ ಹಿಂದೆ ಇರುವ ರೀಸನ್ ಅಂಡ್ ಅದರಿಂದ ಆಗುವ ಪ್ಲಸ್ ಮೈನಸ್ ಬಗ್ಗೆ ನಾನು ನಿಮ್ಗೊಂದು ಸಂಕ್ಷಿಪ್ತವಾಗಿ ಮಾಹಿತಿ ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಧನ್ಯವಾದಗಳು.